ಆನೇಕಲ್ ಪಟ್ಟಣದ ಐತಿಹಾಸಿಕ ಹಾಗೂ ಧಾರ್ಮಿಕ ಪರಂಪರೆಯ ಸಂಕೇತವಾಗಿರುವ ಶ್ರೀ ಧರ್ಮರಾಯಸ್ವಾಮಿ ದ್ರೌಪದಮ್ಮ ಕರಗ ಮಹೋತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ಅರ್ಚನಾ ಮತ್ತು ಸುಭದ್ರಾ ದೇವಿಯವರ ಬ್ರಹ್ಮರಥೋತ್ಸವವು ಗುರುವಾರ ಅತ್ಯಂತ ವೈಭವದಿಂದ ಹಾಗೂ ಸಡಗರ ಸಂಭ್ರಮದಿಂದ ನೆರವೇರಿತು. 5 ವರ್ಷಗಳ ನಂತರ ನಡೆದ ಬ್ರಹ್ಮರಥೋತ್ಸವದ ಅಂಗವಾಗಿ ಮುಂಜಾನೆಯಿಂದಲೇ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದವು. ಕರಗ ಹೊತ್ತ ಪೂಜಾರಿ ರಮೇಶ್ ರವರು ವಿಶೇಷ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ದೇವರಿಗೆ ಮಂಗಳಾರತಿ ಬೆಳಗಿದರು. ತದನಂತರ ಭಕ್ತಾದಿಗಳ ಜಯಘೋಷಗಳ ನಡುವೆ ಅರ್ಜುನ ಮತ್ತು ಸುಭದ್ರಾ ದೇವಿಯರ ಉತ್ಸವ ಮೂರ್ತಿಯನ್ನ ರಥದಲ್ಲಿ ಕುಳ್ಳಿರಿಸಲಾಯಿತು. ಈ ಬಾರಿಯ ರಥೋತ್ಸವದ ಪ್ರಮುಖ ಆಕರ್ಷಣೆಯೆಂದರೆ ರಥವನ್ನ ಎಳೆಯಲು ಬಳಸಿದ ಗಜಗಾತ್ರದ ಹಳ್ಳಿ ಕಾರ್ ಹೋರಿಗಳು. ಪಟ್ಟಣದ ಹಿರಿಯ ರೈತರಾದ ಹೊಸಮನಿ ಗಾಡಿ ಮುನಿಯಪ್ಪನವರ ನೇತೃತ್ವದಲ್ಲಿ 10ಕ್ಕೂ ಹೆಚ್ಚು ಜೊತೆ ಆಕರ್ಷಕ ಹಳ್ಳಿ ಕಾರ್ ಹೋರಿಗಳನ್ನ ಮೆರವಣಿಗೆಗೆ ಕರೆಸಲಾಗಿತ್ತು. ಶಕ್ತಿಯ ಸಂಕೇತವಾದ ಈ ಹೋರಿಗಳು ರಥವನ್ನ ಎಳೆಯುವ ದೃಶ್ಯ ನೋಡುಗರ ಕಣ್ಮನ ಸೆಳೆಯಿತು. ದೇವಸ್ಥಾನದ ಆವರಣದಿಂದ ಆರಂಭಗೊಂಡ ಬ್ರಹ್ಮರಥೋತ್ಸವವು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ತಿಲಕ್ ವೃತ್ತದವರೆಗೆ ಮೆರವಣಿಗೆಯ ಮೂಲಕ ತಲುಪಿತು. ರಥ ಸಾಗುವ ಹಾದಿಯುದ್ದಕ್ಕೂ ಭಕ್ತಾದಿಗಳು ಗೋವಿಂದ ಗೋವಿಂದ ಎಂದು ನಾಮಸ್ಮರಣೆ ಮಾಡುತ್ತಾ ರಥವನ್ನ ಎಳೆದು ಭಕ್ತಿ ಸಮರ್ಪಿಸಿದರು. ಮೆರವಣಿಗೆಯುದ್ದಕ್ಕೂ ನಾದಸ್ವರ ವಾದ್ಯ ಮತ್ತು ಭಕ್ತರ ಹರ್ಷೋದ್ಗಾರ ಮನೆ ಮಾಡಿತು. ತಾಲೂಕಿನ ಹಾಗೂ ಪಟ್ಟಣದ ನಾನಾ ಭಾಗಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತಾದಿಗಳು ದ್ರೌಪದಮ್ಮ ದೇವಿಯ ದರ್ಶನ ಪಡೆದು ಪುನೀತರಾದರು. ಕರಗ ಮಹೋತ್ಸವದ ಈ ಸಂಭ್ರಮವು ಆನೇಕಲ್ ಪಟ್ಟಣದಲ್ಲಿ ಹಬ್ಬದ ವಾತಾವರಣವನ್ನ ಸೃಷ್ಟಿಸಿತು. ಆನೇಕಲ್ನ ಇತಿಹಾಸ ಪ್ರಸಿದ್ಧವಾದಂತಹ ಶ್ರೀ ಧರ್ಮರಾಯಸ್ವಾಮಿ ದ್ರೌಪದಮ್ಮ ದೇವಿಯ ಕರಗ ಶಕ್ತ್ಯೋತ್ಸವ 2026ನೇ ಸಾಲಿನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆನೇಕಲ್ ಪಟ್ಟಣದ ಸಾರ್ವಜನಿಕರ ನಾಗರಿಕರ ಸಹಕಾರದಿಂದ ನೆರವೇರ್ತಾ ಇದೆ. ಈ ದಿನ ಸಂಜೆ 4 ಗಂಟೆಗೆ ಬ್ರಹ್ಮರಥೋತ್ಸವ ವಿಶೇಷವಾಗಿ ಸುಮಾರು ಒಂದು 8 ವರ್ಷ ಆಗಿತ್ತು ಆನೇಕಲಲ್ಲಿ ಬ್ರಹ್ಮರಥೋತ್ಸವ ಆಗಿ ಧರ್ಮರಾಯಸ್ವಾಮಿ ಉತ್ಸವದಲ್ಲಿ ಅರ್ಜುನ ಮತ್ತು ಸುಭದ್ರಾ ದೇವಿಯರ ಒಂದು ಬ್ರಹ್ಮರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಯಶಸ್ವಿಯಾಗಿ ನೆರವೇರಿದೆ. ಅದಕ್ಕೆ ಸಹಕರಿಸಿದ ಆನೇಕಲ್ ಜನ ಎಲ್ಲ ನಾಗರಿಕ ಬಂಧುಗಳಿಗೂ ಮತ್ತು ನಮ್ಮ ದೇವಾಲಯದ ಅರ್ಚಕರ ಕುಟುಂಬದವರಿಗೂ ಮತ್ತು ಮೂಲ ವೈನಿಕುಲ ಕ್ಷತ್ರಿಯತಿಗಳ ಸೇವಾ ಸಂಘದವರೆಗೂ ನಾನು ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಅಶ್ವ ಮತ್ತು ಹಳ್ಳಿಕಾರ್ ಎತ್ತುಗಳ ಸಹಾಯ ಮತ್ತು ಜನಗಳ ಸಹಕಾರದಿಂದ ರಥೋತ್ಸವನ ಎಳೆದು ಆನೇಕಲ್ನ ತಿಲಕ್ ವೃತ್ತದಲ್ಲಿ ಪ್ರದಕ್ಷಿಣೆ ಮಾಡಿ ಮತ್ತೆ ಸಂತೆ ಬೀದಿ ಮೂಲಕ ದೇವಾಲಯದ ಆವರಣವನ್ನು ತಲುಪಿದೆ. ಸಾರ್ವಜನಿಕರ ಅತ್ಯಂತ ಸಹಕಾರದಿಂದ ಮತ್ತು ಜನಗಳ ಒಂದು ಕೈ ಮೂಲಕ ಎಳೆದುಕೊಂಡು ಹೋಗಿದ್ದು ತುಂಬ ವಿಶೇಷವಾಗಿತ್ತು. ಅತ್ಯಂತ ಹೆಚ್ಚು ಜನ ಈ ರಥೋತ್ಸವದಲ್ಲಿ ಭಾಗಿಯಾಗಿದ್ದರು. ಅವರೆಲ್ಲರಿಗೂ ಸಹ ಭಗವಂತನ ಆಶೀರ್ವಾದ ಸಿಗಲಿ ಅಂತ ನಾನು ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ.